ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಮಾಡ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಕಣ್ಣು ಏನಾದರೂ ಇದರ ಮೇಲೆ ಬಿತ್ತಾ ಅಂತ. ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಅಂತ ಪಾಕ್ ಬೊಂಬಡ ಬಡ್ಕೊಳ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಮೇಲೆ ಪಾಕಿಸ್ತಾನದ ಕಣ್ಣು ಬಿದ್ದಂತೆ ಕಾಣಿಸ್ತಾ ಇದೆ. ಇಂಡೈರೆಕ್ಟ್ ಆಗಿ ಇದ್ರ ಬಗ್ಗೆ ಮಾತನಾಡಿರೋದು ಪಾಕಿಸ್ತಾನ. ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಕಿರುಕುಳ ಅಂತ ಆರೋಪ ಮಾಡ್ತಾ ಇದೆ. ವ್ಯವಸ್ಥಿತವಾಗಿ ಬಲಿಪಶುಗಳನ್ನಾಗಿ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಹೀಗೆ ಆರೋಪ ಮಾಡಿದ್ದು ತಾಹಿರ್ ಅಂದ್ರಾಬಿ, ಪಾಕ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಈತ ತಾಹಿರ್ ಅಂದ್ರಾಬಿ ಅಂತ. ಈತ ಹೇಳೋದೇನು, ಮನೆಗಳನ್ನು ಕೆಡವೋದು, ಗುಂಪು ಹತ್ಯೆಗಳು ಹೆಚ್ಚಾಗ್ತಾ ಇವೆ, ಇದರಿಂದ ಭಾರತೀಯ ಮುಸ್ಲಿಮರಲ್ಲಿ ಭಯ ಹೆಚ್ಚಿಸಿದೆ. ಈ ರೀತಿ ಹೇಳಿಕೆಯನ್ನ ಪಾಕಿಸ್ತಾನದ ತಾಹಿರ್ ಅಂದ್ರಾಬಿ ಕೊಟ್ಟಿದ್ದಾನೆ. ಭಾರತದ ಮೇಲೆ ಕಣ್ಣು, ತಮ್ಮ ತಟ್ಟೆಯಲ್ಲಿ ಹೆಗಣ ಬಿತ್ಕೊಂಡಿದೆ, ಬೇರೆಯವ್ರ ತಟ್ಟೆಯಲ್ಲಿ ನೊಣ ಹುಡ್ಕುವಂಥ ಪರಿಸ್ಥಿತಿ ಪಾಕಿಸ್ತಾನ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದೆ. ಅದನ್ನು ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದೆ. ಪಾಕಿಸ್ತಾನದ ವಕ್ತಾರ ತಾಹಿರ್ ಅಂದ್ರಾಬಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಕಿರುಕುಳ ಆಗ್ತಾ ಇದೆ, ಭಯದ ವಾತಾವರಣ ನಿರ್ಮಾಣ ಆಗಿದೆ, ವ್ಯವಸ್ಥಿತವಾಗಿ ಬಲಿಪಶುಗಳನ್ನಾಗಿ ಮಾಡ್ತಾ ಇದೆ ಅಲ್ಪಸಂಖ್ಯಾತರನ್ನ ಭಾರತದಲ್ಲಿ ಅಂತ. ಕೋಗಿಲು ಒತ್ತುವರಿ ತೆರವು ಮೇಲೆ ಪಾಕಿಸ್ತಾನದ ಕಣ್ಣು ಬಿತ್ತ ಅಂತ ಒಂದು ಪ್ರಶ್ನೆ ಬೀಳ್ತಾ ಇದೆ. ಜೊತೆಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು, ಇದು ಡೈರೆಕ್ಟ್ ಆಗಿ ಹೇಳ್ತಿಲ್ಲ. ಕೋಗಿಲು ಲೇಔಟ್ನ ಒತ್ತುವರಿ ತೆರವು ಕಾರ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲೂ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಲಿಲ್ಲ. ಆದರೆ ಮನೆಗಳನ್ನು ಕೆಡುವುದು ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇದಕ್ಕೆ ಭಾರತ ಏನಾದರೂ ಸುಮ್ಮನೆ ಕೂತಾ? ನೋ ವೇ. ತಿರುಗೇಟ್ ಕೊಡ್ತಾ ಇದೆ ಈಗ ಭಾರತ. ಪಾಕಿಸ್ತಾನದ ಆರೋಪಕ್ಕೆ ಭಾರತ ವಿದೇಶಾಂಗ ಇಲಾಖೆ ತಿರುಗೇಟ್ ಕೊಡ್ತಾ ಇದೆ. ಪಾಕಿಸ್ತಾನವೇ ಅಲ್ಪಸಂಖ್ಯಾತರನ್ನ ಬಲಿ ಮಾಡ್ತಾ ಇರೋದು ಸತ್ಯ. ಎಷ್ಟೇ ಬೆರಳು ತೋರಿಸಿದ್ರೂ ಸತ್ಯ ಮರೆಮಾಚಕ್ಕಾಗಲ್ಲ. ಕಳಪೆ ಇತಿಹಾಸ ಹೊಂದಿರುವ ಪಾಕ್ ಹೇಳಿಕೆ ತಿರಸ್ಕರಿಸ್ತೀವಿ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ತಿರುಗೇಟು ಕೊಟ್ಟಿದ್ದಾರೆ. ರಣದೀಪ್ ಜೈಸ್ವಾಲ್ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರರು. ಪಾಕಿಸ್ತಾನದ ವಕ್ತಾರ ಕೊಟ್ಟ ಸ್ಟೇಟ್ಮೆಂಟ್ಗೆ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ಹೀಗಂದ್ರು, ಎಷ್ಟೇ ಬೆರಳು ತೋರಿಸಲಿ ಸತ್ಯ ಮರೆಮಾಚಕ್ಕಂತೂ ಸಾಧ್ಯ ಇಲ್ಲ. ಪಾಕಿಸ್ತಾನ ಕಳಪೆ ಇತಿಹಾಸವನ್ನು ಹೊಂದಿದೆ. ಈ ಹಿಂದಿನಿಂದಲೂ ಅದನ್ನೇ ಮಾಡ್ಕೊಂಡು ಬಂದಿದೆ. ಬುದ್ಧಿ ಕಲಿಯೋ ಯಾವ ಲಕ್ಷಣವೂ ಕೂಡ ಈ ಪಾಕಿಸ್ತಾನಕ್ಕಿಲ್ಲ. ಪದೇ ಪದೇ ಮುಟ್ಟು ನೋಡ್ಕೊಳ್ಳೋ ಹೊಡೆತ ಕೊಟ್ಟರೂ ಕೂಡ ಬುದ್ಧಿ ಕಲಿಯುವ ಯಾವ ಲಕ್ಷಣಗಳು ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಇಲ್ಲ. ಈಗ ನೋಡಿ, ಮತ್ತೆ ಭಾರತದಲ್ಲಿ ಆಗ್ತಾ ಇರೋ ಒಂದಷ್ಟು ಇನ್ಸಿಡೆಂಟ್ಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರೋದು ಪಾಕಿಸ್ತಾನದ ವಕ್ತಾರ. ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಮನೆಗಳನ್ನು ಕೆಡವೋದಾಗ್ತಾ ಇದೆ, ಹಿಂಸಾಚಾರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರರು ರಣದೀಪ್ ಜೈಸ್ವಾಲ್ ತಕ್ಕ ತಿರುಗೇಟನ್ನೇ ಕೊಟ್ಟಿದ್ದಾರೆ. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಅರುಣ್, ಪದೇ ಪದೇ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನು ಬಿಡ್ತಾ ಇಲ್ಲ. ಇಲ್ಲಾಗಿರುವಂಥ ಕೆಲವೊಂದಿಷ್ಟು ಇನ್ಸಿಡೆಂಟ್ಗಳನ್ನು ಇಂಡೈರೆಕ್ಟ್ ಆಗಿ ಪ್ರಸ್ತಾಪ ಮಾಡಿ ಭಾರತದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ. ಆದರೂ ಅದಕ್ಕೆ ತಕ್ಕ ಉತ್ತರ ಕೊಟ್ಟಿರೋದು ನಮ್ಮ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರರು. ಏನೇನಾಯಿತು ಅಂತ ಎಕ್ಸಾಕ್ಟ್ ಆಗಿ? ಶರತ್, ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಒತ್ತುವರಿಯಾಗಿದ್ದಂತಹ ಅಕ್ರಮವಾದ ಶೆಡ್ಗಳನ್ನು ಅಧಿಕಾರಿಗಳು ತೆರವುಗೊಳಿಸ್ತಾರೋ ಅವ್ರಿಗೆ ಪ್ರತ್ಯೇಕವಾದಂಥ ಮನೆ ಕಲ್ಪಿಸ್ಕೊಡ್ತಾರೋ ಬೇರೆ ವಿಷಯ. ಅದು ನಮ್ಮ ದೇಶದ, ನಮ್ಮ ರಾಜ್ಯದ ಆಂತರಿಕ ವಿಷಯ. ಅದು ಜೊತೆಗೆ ಅಲ್ಲಿರೋಂಥವ್ರು ಯಾರು, ಎಲ್ಲಿಯವರು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ದಾಖಲೆಗಳನ್ನ ಹುಡುಕ್ತಾ ಇದ್ದಾರೆ. ಹಾಗಿರಬೇಕಾದ್ರೆ ಇಲ್ಲಿ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿರುವಂಥ ಅಕ್ರಮ ಶೆಡ್ಗಳ ತೆರವು ಕಾರ್ಯಾಚರಣೆಯ ವಿಷಯದ ಬಗ್ಗೆ ಪಾಕಿಸ್ತಾನದವ್ರು ಮಾತಾಡ್ತಾರೆ. ಅಂದರೆ ಇವರ ಲಿಂಕು, ಈಗ ಯಾರು ಇಲ್ಲಿ ತೆರವು ಮಾಡಿದಾರೋ, ಮನೆಗಳನ್ನು ಕಳ್ಕೊಂಡಿದ್ದೀವಿ ಅಂತ ಹೋರಾಡ್ತಾ ಇದ್ದಾರೋ, ಇವರ ಲಿಂಕು ಎಲ್ಲಿದೆ ಅನ್ನೋದು ನಮಗೆ ಸ್ಪಷ್ಟ ಆಗ್ತಾ ಇದೆ. ಅಷ್ಟಕ್ಕೂ ಪಾಕಿಸ್ತಾನಕ್ಕೂ ಕೋಗಿಲು ಬಡಾವಣೆಗೂ ಏನು ಸಂಬಂಧ ಅರ್ಥ ಆಗ್ತಾ ಇಲ್ಲ. ಜೊತೆಗೆ ಅಲ್ಲಿ ಹೇಳಿಕೆ ಕೊಟ್ಟಿರುವಂಥವ್ರಾದರೂ ಯಾರನ್ನ ನಾವು ಪಾಕಿಸ್ತಾನದ ವಕ್ತಾರರು ಅಥವಾ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರರು ಅಂತ ಹೇಳ್ತಾ ಇದ್ದೀವಲ್ಲ, ಈಗ ಆಸಿಯಾ ಅಂದ್ರಾಬಿ ಈ ಪುಣ್ಯಾತ್ಗಿತ್ತಿ ಕಾಶ್ಮೀರದ ಪ್ರತ್ಯೇಕತಾವಾದಿ ನಾಯಕಿ. ಅದೇನೋ ಹೇಳ್ತಾರಲ್ಲ, ಅವ್ರ ಎಲೆನಲ್ಲಿ ಹೆಗಣ ಸತ್ತು ಬಿದ್ದಿದೆ, ಬೇರೆಯವ್ರ ಎಲೆಯಲ್ಲಿ ನೊಣ ಹುಡುಕುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇರುವಂಥದ್ದು ಸ್ಪಷ್ಟ. ಅದಕ್ಕೆ ಈಗ ನಮ್ಮ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣದೀಪ್ ಜೈಸ್ವಾಲ್ ಅತ್ಯಂತ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ.
ಪಾಕಿಸ್ತಾನದ ಇತಿಹಾಸವನ್ನು, ಅಲ್ಲಿ ದಿನ ದಿನ ನಡೀತಾ ಇರುವಂತಹ ಘಟನಾವಳಿಗಳನ್ನು ಸ್ವಲ್ಪ ತಿರುಗಿಸಿ ನೋಡಿ ಗೊತ್ತಾಗುತ್ತೆ. ಇರುವಂಥದ್ದು 1% ಹಿಂದೂಗಳು ಮಾತ್ರ ಪಾಕಿಸ್ತಾನದಲ್ಲಿ ಉಳ್ಕೊಂಡಿರುವಂಥದ್ದು. ಹಾಗೆ ನೋಡೋಕ್ಕೋದ್ರೆ ಆ ಪಾಕಿಸ್ತಾನನೇ ಹಿಂದೂಸ್ತಾನದ ಪ್ರಮುಖವಾದಂಥ ಜಾಗ, ಸಿಂಧೂ ನದಿ ಹರಿಯುವಂಥ ಜಾಗ. ಅವರೇ ಅಲ್ಲಿ ಆಕ್ರಮಣಕಾರಿಗಳು, ಅವರೇ ಬಂದು ಅಲ್ಲಿ ಆಕ್ರಮಿಸಿಕೊಂಡು ಅಲ್ಲಿದ್ದಂಥ ಹಿಂದೂಗಳನ್ನ ಓಡಿಸಿರುವಂಥದ್ದು. 1947ರಲ್ಲಿ ಏನಾಯಿತು, ದೇಶ ವಿಭಜನೆ ಆದಾಗ ಅವ್ರು ಹೇಗೆ ನಡ್ಕೊಂಡ್ರು ಅಂತ ಜಗತ್ತಿಗೆ ಗೊತ್ತಿರುವಂಥ ವಿಷಯ. ಅಷ್ಟೇ ಯಾಕೆ, ಈಗಲೂ ಸಹ ಅಲ್ಲಿರುವಂಥ ಹಿಂದೂ ದೇವಾಲಯಗಳ ಮೇಲೆ ಪ್ರತಿನಿತ್ಯ ದಾಳಿಗಳಾಗ್ತಾ ಇದೆ. ಹಿಂದೂಗಳ ಮನೆಗೊಳಗಳಿಗೆ ನುಗ್ಗಿ ಅಲ್ಲಿರುವಂಥ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಹೊತ್ಕೊಂಡು ಹೋಗ್ತಿರುವಂಥ ಘಟನೆಗಳು ಪಾಕಿಸ್ತಾನದಲ್ಲಿ ಪ್ರತಿನಿತ್ಯ ನಡೀತಾ ಇದೆ. ಅದನ್ನು ಬಿಟ್ಟು ಇಲ್ಲಿ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ಶೆಡ್ ಹಾಕೊಂಡಿದ್ದವ್ರನ್ನ ಒಡೆದಾಕ್ಬಿಟ್ಟಿದ್ದು ಮಹಾ ತಪ್ಪು ಅಂತೇಳಿ ಅವರಿಂದ ಹೇಳ್ತಾರೆ. ಅಂತಂದರೆ ಇದಕ್ಕಿಂತ ನಾಚಿಕೆಗೇಡಿನ ವಿಷಯ ಮತ್ತೊಂದಿಲ್ಲ. ಇದನ್ನೇ ಇತಿಹಾಸವನ್ನು ನೆನಪಿಸುವಂಥ ಕೆಲಸವನ್ನು ರಣದೀಪ್ ಜೈಸ್ವಾಲ್ ಅವರು ಮಾಡಿರುವಂಥದ್ದು. ನಿಜ, ಇಲ್ಲಿ ಪಾಕಿಸ್ತಾನಕ್ಕೂ ನಮಗೂ ಸಂಬಂಧನೇ ಇಲ್ಲ. ಅವ್ರು ಯಾರೀ ನಮ್ಮ ದೇಶದ ವಿಷಯ ಬಂದು ಮಾತಾಡೋಕ್ಕೆ? ನಾವಿಲ್ಲಿ ಶೆಡ್ಡಾರು ಹೊಡೆದಾಕ್ತೀವಿ, ಮನೆನಾರು ಕಟ್ಕೊಡ್ತೀವಿ, ಇನ್ನೇನಾರು ಮಾಡ್ಕೊಳ್ತೀವಿ. ಅದು ನಮ್ಮ ದೇಶದ ಆಂತರಿಕ ವಿಷಯ. ಇದರ ಬಗ್ಗೆ ಮಾತಾಡೋದಕ್ಕೆ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಹಕ್ಕು ಇಲ್ಲ, ನೈತಿಕತೆ ಮೊದಲೇ ಇಲ್ಲ. ಅದು ಅವ್ರಿಗೆ ಸಂಬಂಧಪಡದೇ ಇರುವಂಥ ವಿಷಯ. ಇದನ್ನೇ ಹೇಳಿರುವಂಥದ್ದು. ಆದರೆ ದುರಂತ ನೋಡಿ, ಇಲ್ಲಿ ಭಾರತದಲ್ಲಿ ಏನೇ ಘಟನೆ ಆದರೂ ಕೂಡ ಮೊದಲ ರಿಯಾಕ್ಷನ್ ಪಾಕಿಸ್ತಾನದಿಂದ ಬಂದ್ಬಿಡುತ್ತೆ. ಹಿಂದೆ ಧರ್ಮಧ್ವಜದ ವಿವಾದ ಆಗಿದ್ದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಯಾರೋ ಹುಡುಗಿ ಅಲ್ಲಾಹೋ ಅಕ್ಬರ್ ಕೂಗಿದ್ರೆ ಅಲ್ಲಿ ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥ ಅವನು ಶಬಾಷ್ ಅಂತಾನೆ ಅಲ್ಲಿಂದ ಇಲ್ಲಿಗೆ ಸಪೋರ್ಟ್ಗಳು ಬರುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಮೊನ್ನೆ ಅಯೋಧ್ಯೆಯಲ್ಲಿ ಧರ್ಮಧ್ವಜ ಹಾರಾಟ ಮಾಡಿದರೆ ಅದು ತಪ್ಪು ಅಂತ ಪಾಕಿಸ್ತಾನದವ್ರು ಕೂತ್ಕೊಂಡು ಹೇಳ್ತಾರೆ. ಇವ್ರು ಯಾರ್ರೀ ಅದನ್ನು ಹೇಳೋದಕ್ಕೆ? ಇದನ್ನೇ ನಮ್ಮ ರಣದೀಪ್ ಜೈಸ್ವಾಲ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಹುತೇಕ ಎಲ್ಲ ವಿದೇಶಿ ನೆಲೆಗಳಲ್ಲೂ ಕೂಡ ನಾವು ಇದನ್ನೇ ಹೇಳ್ತಾ ಇರೋದು. ಪಾಕಿಸ್ತಾನಕ್ಕೆ ಏನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಅದು ಭಾರತದಲ್ಲಿರುವಂಥ ತಪ್ಪುಗಳನ್ನು ಹುಡುಕಿ ತೆಗೆದು, ಅದು ಕೂಡ ಅಂದ್ರಾಬಿ ಅನ್ನೋಳು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕರೆ ಕೊಡ್ತೀಯಳಂತೆ, ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ದಮನ ಮಾಡಲಾಗ್ತಾ ಇದೆ, ಅಲ್ಲಿ ನಿರಂತರವಾಗಿ ಶೋಷಣೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಸಹಾಯಕ್ಕೆ ಬರಬೇಕು ಅಂಥೇಳಿ ಆಕೆ ಕರೆ ಕೊಡ್ತೀಯಾಳಂತೆ. ಅಲ್ಲ, ಅಂತಾರಾಷ್ಟ್ರೀಯ ಸಮುದಾಯ ಇಲ್ಲಿ ಬಂದು ಏನು ಮಾಡುತ್ತೆ? ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂತಾರಾಷ್ಟ್ರೀಯ ಸಮುದಾಯದವರು ಅಲ್ಲ ಅದನ್ನು ನೋಡಬೇಕಾಗುತ್ತೆ. ಬೇಡ, ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ಹಲ್ಲೆ ನಡೀತಾ ಇದೆ, ಹತ್ಯೆ ಮಾಡ್ತಾ ಇದ್ದಾರೆ, ಮನೆಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ. ಏನು ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಸಮುದಾಯ? ಇದುವರೆಗೆ ಕನಿಷ್ಠ ಒಂದು ಖಂಡನೆಯನ್ನಾದರೂ ಮಾಡಿದಾರಾ? ಇದರ ಬಗ್ಗೆ ಮಾತಾಡಲಿ ನೋಡೋಣ ಪಾಕಿಸ್ತಾನದ ಅಂದ್ರಾಬಿ ಮೊದಲು. ಅದನ್ನು ಬಿಟ್ಟು ಇಲ್ಲೆಲ್ಲೋ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾದ ತೆರವಂತ ಒಂದು ಮನೆಗಳನ್ನು ತೆರವುಗೊಳಿಸಿದ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಬರ್ತಿರೋದು. ಇದು ನಿಜವಾಗ್ಲೂ ನಾಚಿಕೆಗೇಡಿನ ವಿಷಯ. ಶರತ್, ನಿಜ. ಎಸ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗಾಗಿ.